ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ರಾಜ್ಯದ ಸಂಸದರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ದೆಹಲಿಯ ಲೀಲಾ ಪ್ಯಾಲೇಸ್ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ರಾಜ್ಯಕ್ಕೆ ಬರಬೇಕಾಗಿರುವ ಬರ ಪರಿಹಾರದ ಅನುದಾನದ ಕುರಿತು ಚರ್ಚೆ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಂಜೆ ನಡೆಯುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರ ಪರಿಹಾರ ಅನುದಾನ, ಜಿಎಸ್ಟಿ ಬಾಕಿಯನ್ನ ಪಡೆಯೋದಕ್ಕೆ ಒತ್ತಡ ತರುವಂತೆ ಮನವಿಯನ್ನ ಮಾಡ್ತಾರೆ. ಹೊಸ ಕಾಮಗಾರಿಗಳ ಪ್ರಸ್ತಾಪಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಲಹೆ ಕೊಡಲಿದ್ದಾರೆ. ಅದೇ ರೀತಿಯಾಗಿ ಮೇಕೆದಾಟು ಮಹದಾಯಿ ನೀರಾವರಿ ಯೋಜನೆ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಂಸತ್ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮನವಿ ಮಾಡಲಿದ್ದಾರೆ. ನಾಳೆ ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಜ್ಜಾಗಿದ್ದಾರೆ. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೋಗ್ತಾರೆ. ಇವತ್ತು ಸಂಜೆ ರಾಜ್ಯದ ಸಂಸದರು ಏನಿದ್ದಾರೆ, ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಸಂಸದರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ಕೇಂದ್ರ ಸಚಿವರನ್ನು ಕೂಡ ನಾಳೆ ಭೇಟಿ ಮಾಡ್ತಾರೆ. ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪರಿಹಾರ ಧನ ಏನಿದೆ, ಬರ ಪರಿಹಾರದ ಧನ, ಅದರ ಬಗ್ಗೆ ಕೂಡ ಬಿಡುಗಡೆ ಮಾಡೋದಕ್ಕೆ ಅಂತ ಪ್ರಸ್ತಾಪ ಮಾಡಿ ಸಂಸತ್ನ ಅಧಿವೇಶನದಲ್ಲಿ ಅಂತ ಕೂಡ ಮನವಿ ಮಾಡಲಿದ್ದಾರೆ. ಜೊತೆಗೆ ಜಿಎಸ್ಟಿ ಬಾಕಿ ಇರ್ಬೋದು, ಮೇಕೆದಾಟು ಮಹದಾಯಿ ಯೋಜನೆಗೂ ಸಂಬಂಧಪಟ್ಟಂತೆ ಮಾತನಾಡಿ ಅಂತ ಈಗಾಗಲೇ ಕೇಂದ್ರ ಬಜೆಟ್ ಸಂದರ್ಭದಲ್ಲೂ ಕೂಡ ಅನೇಕ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಾಗಿ ಬರ ಪರಿಹಾರ ಧನ ಇರ್ಬೋದು, ಜಿಎಸ್ಟಿ ಬಾಕಿ, ಇದ್ರ ಬಗ್ಗೆ ಪ್ರಸ್ತಾಪ ಏನೋ ಮಾಡಿದ್ದಾರೆ. ಆದರೆ ಯಾವ ಪರಿಹಾರ ಧನವೂ ಕೂಡ ರಾಜ್ಯಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಶಾಸಕರು, ಸಚಿವರು ಎಲ್ಲರೂ ಕೂಡ ಹೋಗಿ ದೆಹಲಿ ಮಟ್ಟದಲ್ಲಿ ಹೋಗಿ ಕೂಡ ಪ್ರತಿಭಟನೆ ಮಾಡಿ ದೇಶದ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಮಾಡಿದ್ರು. ಕೇಂದ್ರದ ಚಿತ್ತವನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಹಾಗಾಗಿ ಈಗ ರಾಜ್ಯಕ್ಕೆ ಬರಬೇಕಾಗಿರುವಂಥ ಬರ ಪರಿಹಾರ ಧನ, ಜಿಎಸ್ಟಿ ಬಾಕಿ ಮತ್ತು ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಸತ್ನ ಅಧಿವೇಶನದಲ್ಲಿ ಪ್ರಸ್ತಾಪಕ್ಕೆ ತನ್ನಿ ಅಂತ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಅದೇ ರೀತಿಯಾಗಿ ಈಗ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಅವರನ್ನು ಮೀಟ್ ಮಾಡಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅನ್ನುವಂತಹ ಅದ್ರ ಬಗ್ಗೆ ಸಲಹೆ ಕೊಡೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಜ್ಜಾಗ್ತಾ ಇದ್ದಾರೆ. ಇವತ್ತು ದೆಹಲಿಗೆ ಹೋಗ್ತಾರೆ. ಸಂಜೆ ಡಿನ್ನರ್ ಮೀಟಿಂಗ್ ಇರುತ್ತೆ. ನಾಳೆ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾರೆ. ಇವತ್ತು ರಾಜ್ಯದಿಂದ ಆಯ್ಕೆಯಾಗಿರುವಂಥ ಸಂಸದರನ್ನ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸ್ ಬೇಕಿದೆ. ಅದೇ ರೀತಿಯಾಗಿ ಮಹದಾಯಿ ಯೋಜನೆಗೂ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕಂಟಕಗಳು ಎದುರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೇಕೆದಾಟು ಪಾದಯಾತ್ರೆ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಯಾವುದೇ ರೀತಿಯಾಗಿ ಮೇಕೆದಾಟುಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಪ್ರಸ್ತಾಪ ಬರ್ತಾ ಇಲ್ಲ, ಯಾರೂ ಮಾತನಾಡ್ತಾ ಇಲ್ಲ. ಹಾಗಾಗಿ ರಾಜ್ಯದಿಂದ ಈಗ ಆಯ್ಕೆ ಆಗಿರುವಂಥ ಸಂಸದರನ್ನ ಮತ್ತು ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಇವರನ್ನ ಭೇಟಿ ಮಾಡುವ ಮೂಲಕ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ, ಜಿಎಸ್ಟಿ ಬಾಕಿ ಇರ್ಬೋದು, ಅದೇ ರೀತಿಯಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಸಂಸತ್ನ ಅಧಿವೇಶನದಲ್ಲಿ ಮಾತನಾಡಿ. ಈಗ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಸಂಸದರಿಗೆ ಸಂಬಂಧಪಟ್ಟಂತೆ ಈಗ ಮೊದಲ ಅಧಿವೇಶನ ನಡೀತಾ ಇರುವಂಥದ್ದು. ಆ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತನಾಡಿ, ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆಯಲ್ಲ, ಹಾಗಾಗಿ ಬೇಕಾಗಿರುವಂಥ ಜಿಎಸ್ಟಿ ಬಾಕಿ, ಬರ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸಿ ಅಂತ ಈ ಹಿಂದೆ ಕೂಡ ಹೇಳ್ತಾನೆ ಇದ್ರು. ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ರಾಜ್ಯಕ್ಕೆ ಇನ್ನೂ ಕೂಡ ಬರ ಅನುದಾನವನ್ನು ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಅದು ಕೇಂದ್ರದಿಂದ ಬಿಡುಗಡೆ ಆಗಬೇಕಾಗಿರುವಂಥ 17,000 ಕೋಟಿ ಅನುದಾನ ಏನಿದೆ ಅದಿನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಡಿನ್ನರ್ ಮೀಟಿಂಗ್ ಇರುತ್ತೆ. ಅದಾದ ಬಳಿಕ ರಾಜ್ಯದ ಸಂಸದರನ್ನ ಭೇಟಿ ಮಾಡ್ತಾ ಹೋಗ್ತಾರೆ. ರಾಜ್ಯದಿಂದ ಆಯ್ಕೆ ಆಗಿರುವಂಥ ಸಂಸದರನ್ನ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಇರ್ಬೋದು, ಅದೇ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿರ್ಬೋದು, ಇವರನ್ನ ಸೇರಿದಂತೆ ಸಂಸದರನ್ನ ಭೇಟಿ ಆಗ್ತಾರೆ ಇವತ್ತು. ಮತ್ತೆ ನಾಳೆ ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗುವ ಮೂಲಕ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ಹೀಗಾಗಿ ಜನರಿಗೆ ಬರ ಪರಿಹಾರದ ಅನುದಾನ ಕೂಡ ಬಂದಿಲ್ಲ. ಇತ್ತ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಕೂಡ ಮಳೆನೂ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಅವರಿಗೆ
ಯಾವೆಲ್ಲ ಬೆಳೆಗಳಿಗೆ ಎಷ್ಟೆಲ್ಲ ನಷ್ಟವಾಗಿದೆ ಅನ್ನೋದನ್ನ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಅಧ್ಯಯನ ತಂಡ ಬಂದು ಅಧ್ಯಯನ ಮಾಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗಿದೆ ಅದೆಲ್ಲವನ್ನು ಕೂಡ ವರದಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ ವರದಿಯಲ್ಲೇ ಇದೆ ಎಷ್ಟು ಅನುದಾನ ಬಿಡುಗಡೆ ಆಗಬೇಕು ಅಂತ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಮಾತನಾಡಿ ಸಂಸತ್ನ ಅಧಿವೇಶನದಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಡಲಿದ್ದಾರೆ. ಇವತ್ತು ಹಾಗೂ ನಾಳೆ ದೆಹಲಿಯಲ್ಲಿ ಏನೆಲ್ಲ ಮೀಟಿಂಗ್ ಆಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈಗಾಗಲೇ ರಾಜ್ಯದಲ್ಲಿ ಬರ ಅನುದಾನ ಬಿಡುಗಡೆ ಆಗಿಲ್ಲ, ಅದೇ ರೀತಿಯಾಗಿ GST ಬಾಕಿ ಇದೆ, ಮೇಕೆದಾಟು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ಕೂಡ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಸಂಸದರು ಸಂಸತ್ನ ಅಧಿವೇಶನದಲ್ಲಿ ಮಾತನಾಡಲಿ ಅಂತ ಸೂಚನೆ ಕೊಡೋದಕ್ಕಿಂತ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರಂತೆ. ಇವತ್ತು ಮತ್ತೆ ನಾಳೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಏನೆಲ್ಲ ಚರ್ಚೆಗಳಾಗಬಹುದು ಅಂತ? ಇವತ್ತು ಮಧ್ಯಾಹ್ನ 1 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ದೆಹಲಿಯ ಲೀಲಾ ಪ್ಯಾಲೇಸ್ ಹೋಟೆಲ್ನಲ್ಲಿ ರಾಜ್ಯದ ಸಂಸದರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಡಿನ್ನರ್ ಆ ಪಾರ್ಟಿಯಲ್ಲೇ ರಾಜ್ಯದ ವಿಚಾರಗಳ ಬಗ್ಗೆ ಸಂಸದರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ನೀರಾವರಿ ಯೋಜನೆಗಳಿರ್ಬೋದು, ಮೇಕೆದಾಟು ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ, ಹಾಗೆ ರಾಜ್ಯದ ಬರ ಪರಿಹಾರದ ಹಣ ಇನ್ನೂ ಕೂಡ ಬರಬೇಕಾಗಿದೆ. ಆ ಹಣದ ಬಗ್ಗೆ ಕೂಡ ಸಂಸದರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. GST ಬಾಕಿ ಕೂಡ ರಾಜ್ಯಕ್ಕೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ಸಹಜವಾಗಿ ಈ ವಿಚಾರವನ್ನ ಪಕ್ಷಭೇದವನ್ನ ಮತ್ತು ರಾಜ್ಯದ ಹಿತಾಸಕ್ತಿಗಾಗಿ ರಾಜ್ಯದ ಈ ಸಮಸ್ಯೆಗಳ ಬಗ್ಗೆ ನೀವು ಗಮನವನ್ನ ಸೆಳೆಬೇಕು, ಸರ್ಕಾರದ ಗಮನವನ್ನ ಸೆಳೆಬೇಕು, ಕೇಂದ್ರದ ಮೇಲೆ ಒತ್ತಡವನ್ನ ತಂದು ಅನುದಾನವನ್ನ ಬಾಕಿ ಇರುವಂತ ಅನುದಾನವನ್ನ ಬಿಡುಗಡೆಗೊಳಿಸಬೇಕು. ಜೊತೆಗೆ ನೀರಾವರಿ ಯೋಜನೆಗಳಿಗೆ ಏನು ಪರಿಸರ ಇಲಾಖೆಯ ಅನುಮತಿ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅನ್ನ ನೀವು ಕೊಡಿಸ್ಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಿಯವರ ಮೇಲೆ ಒತ್ತಡವನ್ನ ತನ್ನಿ, ಸಂಸತ್ನಲ್ಲಿ ಕೊಡುವ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಒತ್ತಡವನ್ನ ತನ್ನಿ ಅನ್ನುವಂತ ಸಲಹೆಗಳನ್ನ ಇವತ್ತು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ. ಯಾಕೆಂದ್ರೆ ರಾಜ್ಯ 1 ವರ್ಷಗಳ ಕಾಲ ಭೀಕರವಾದಂತ ಬರಗಾಲಕ್ಕೆ ತುತ್ತಾಗಿತ್ತು. ಕೇಂದ್ರ ಸರ್ಕಾರ ಬಹಳ ವಿಳಂಬವಾಗಿ ಅನುದಾನವನ್ನ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ತು. ಸೊ ಹಾಗಾಗಿ ಉಳಿದಿರುವಂತಹ ಅನುದಾನವನ್ನ, ಯಾಕೆಂದ್ರೆ 18,000 ಕೋಟಿ ರೂಪಾಯಿಗಳ ಅನುದಾನವನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಆದ್ರೆ ಬಂದಿದ್ದು ಅತ್ಯಲ್ಪ ಮಾತ್ರ. ಸೊ ಹಾಗಾಗಿ ಈ ಉಳಿದಿರುವಂತಹ ಬಾಕಿ ಬರ ಪರಿಹಾರದ ನೆರವನ್ನ ಬಿಡುಗಡೆ ಮಾಡಬೇಕು. GST ಬಾಕಿ ಕೂಡ ಬರಬೇಕಾಗಿದೆ. ಆ ಅನುದಾನವನ್ನು ಕೂಡ ಬಿಡುಗಡೆಗೊಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಸಂಸದರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಸಂಸತ್ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಈ ರೀತಿಯಾದಂತ ಒಂದು ಡಿನ್ನರ್ ಪಾರ್ಟಿಯನ್ನ ರಾಜ್ಯದ ಸಂಸದರಿಗೆ ಏರ್ಪಡಿಸಿ ಸಂಸತ್ನಲ್ಲಿ ಏನೆಲ್ಲಾ ವಿಷಯಗಳು ರಾಜ್ಯದ ಪರವಾಗಿ ಚರ್ಚೆಗಳಾಗಬೇಕು ಆ ವಿಷಯಗಳ ಬಗ್ಗೆ ಅವರ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಈ ಬಾರಿ ಕೂಡ ಅದೇ ರೀತಿಯಾಗಿ ರಾಜ್ಯದ ಸಂಸದರ ಜೊತೆ ಮುಖ್ಯಮಂತ್ರಿಗಳು ಡಿನ್ನರ್ ಪಾರ್ಟಿಯ ನೆಪದಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ನಂತರ ನಾಳೆ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಲಿದ್ದಾರೆ. ಈಗಾಗಲೇ ಕೆಲವರ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ. ರಾಜ್ಯದ ಬರ ಪರಿಹಾರ ಉಳಿದಿರುವಂತಹ ಹಣ ಹಾಗೆ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನ ಕೊಡಿ ಅಂತೇಳಿ ಕೇಂದ್ರ ಜಲಶಕ್ತಿ ಸಚಿವರು ಹಾಗೆ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡುವಂತ ಸಾಧ್ಯತೆಗಳಿದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಜೊತೆಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರೋದ್ರಿಂದ ರಾಜ್ಯದ ಬೃಹತ್ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೈಗಾರಿಕೆಗಳನ್ನ ರಾಜ್ಯದಲ್ಲಿ ತಂದಿದ್ದೇ ಆದ್ರೆ ರಾಜ್ಯದಲ್ಲಿ ಮತ್ತಷ್ಟು ಉದ್ಯೋಗಾವಕಾಶಗಳು ಹೆಚ್ಚಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಪ್ರಯತ್ನವನ್ನ ಸಿಎಂ ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.